ನಾನೇನು ದೊಡ್ಡ ಮನುಷ್ಯ ಅಂತ ನಾನು ನುಡ್ಕೊಂಬಂದ್ಬಿಟ್ಟಿದ್ದೀರಿ ಅಂತ ನಾನು ಇಂಟರ್ವ್ಯೂ ಮಾಡಿಸ್ಕೊಳ್ಳೋಷ್ಟು ದೊಡ್ಡವನಲ್ಲ, ನಾನೊಬ್ಬ ಮೇಸ್ಟ್ರು. ಇನ್ಫ್ಯಾಕ್ಟ್ ನನ್ನ ಶಿಷ್ಯರು ಕೆಲವರು ಹೇಳ್ತಾರೆ, ಮಾಸ್ಟರ್ಗೆ ಬ್ರೇಕ್ಫಾಸ್ಟು ಸೈಕಾಲಜಿ, ಲಂಚು ಸೈಕಾಲಜಿ, ಡಿನ್ನರು ಸೈಕಾಲಜಿ, ಮಲ್ಕೊಂಡಾಗ ಡ್ರೀಮ್ಸ್ ಅಬೌಟ್ ಸೈಕಾಲಜಿ. ಸೊ ಐ ಲವ್ ಸೈಕಾಲಜಿ. ನನಗೆ ಆವತ್ತಿನವ್ರಿಗೆ ಯಾರೂ ಅಡ್ವೈಸ್ ಮಾಡೋದಿಲ್ಲ ಪತ್ರವರೇ, ಎಲ್ಲ ನನ್ನ ಇಷ್ಟ ಬಂದಂಗೆ ನಾನೇ ಬದುಕಿದವನು. ಫಾರ್ ದಿ ಫಸ್ಟ್ ಟೈಮ್ ಎ ಗ್ರೇಟ್ ಮ್ಯಾನ್ ಹ್ಯಾಸ್ ಅಡ್ವೈಸ್ಡ್ ಮೀ. ಸಾಕಾಗಿತ್ತು ನನಗೆ. ಐ ಜಾಯಿನ್ ಸೈಕಾಲಜಿ. ನಾನು ಎಷ್ಟೋ ಜನಕ್ಕೆ ಜೋಕ್ ಮಾಡ್ತಾ ಇರ್ತೀನಿ, ನಾನು ಮನೆ ಬಿಟ್ಟು ಬಂದಾಗ 9 ವರ್ಷ ನನಗೆ. ಈಗ 90 ವರ್ಷ ಆದ್ರೂ ಇಷ್ಟು ದಿನವೂ ಬಾಡಿಗೆ ಮನೇಲಿ ಇದ್ದೆ ನಾನು ಅಂತ. ಇದು ಬಾಡಿಗೆ ಮನೆಯೇ ಸ್ವಾಮಿ. ನಿಮ್ಮ ಬಾಲ್ಯ ನಿಮ್ಮನ್ನು ರೂಪಿಸ್ತು ಅಂತ ಹೇಳ್ಬೋದಾ? ವ್ಯಕ್ತಿ ಬೆಳಿಬೇಕಾದ್ರೆ ನೀವು, ನಿಮ್ಮ ಮನಸ್ಸು, ನಿಮ್ಮ ಪರಿಸರ, ಇವು ಮೂರು. ಐ ಆಲ್ವೇಸ್ ಟೆಲ್ ದಿಸ್ ಟು ಮೈ ಸ್ಟೂಡೆಂಟ್ಸ್. ಜೆಂಡರ್ ಅನ್ನೋದು ಬರೀ ಇದ್ರದ್ದು ಮಾತ್ರ ಅಲ್ಲ, ಬಯೋಲಾಜಿಕಲ್ ಮಾತ್ರ ಅಲ್ಲ, ಮೆಂಟಲ್ ಕೂಡ. ವೈ ಮ್ಯಾನ್ ಆ್ಯಂಡ್ ಹಸ್ಬೆಂಡ್ ಡಸಂಟ್ ಅಂಡರ್ಸ್ಟ್ಯಾಂಡ್ ವುಮನ್ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್, ಬಿಕಾಸ್ ದೇ ಬಿಲಾಂಗ್ ಟು ಡಿಫರೆಂಟ್ ಸ್ಪೀಸೀಸ್ ಅಂತ. ಮೊಬೈಲ್ ಫೋನ್ನಿಂದ ಅಲ್ಟ್ರಾವೈಲೆಟ್ ರೇಸ್ ರಿಲೀಸ್ ಆಗ್ತವೆ. ಸದಾ ಇಲ್ಲಿ ಹಿಡ್ಕೊಂಡಿರೋದ್ರಿಂದ ದೇ ಎಂಟರ್ ಥ್ರೂ ದಿ ಇಯರ್ ಟು ದಿ ಬ್ರೈನ್ ಆ್ಯಂಡ್ ದೇ ಡಿಮಾಲಿಶ್ ಸರ್ಟನ್ ನ್ಯೂರೋನ್ಸ್. ಸಾಹಿತ್ಯ ಮತ್ತು ಮನೋವಿಜ್ಞಾನ ಪರಸ್ಪರ ಭೇಟಿಯಾಗುವ ಜಾಗಗಳೇ. ನನ್ನ ಕ್ಲಾಸ್ಮೇಟು, ರೂಮ್ಮೇಟು, ಅವನು ನನಗೆ ಲೇ ಬಸವಣ್ಣ, ಕಥೆ ಬರೆಯೋಕ್ಕೆ 1000 ಜನ ಇದ್ದಾರೆ, ನೀನು ಬಿಟ್ಟಾಕೋ ಅದನ್ನು, ಸೈಕಾಲಜಿ ಕುರಿತು ಬರೆಯೋರು ಯಾರೂ ಬರೆಯಲ್ಲ ಸೈಕಾಲಜಿ ಕುರಿತು. ಗುರುದ್ರಪ್ಪನವ್ರಿಗೆ ನನ್ನ ಮೇಲೆ ಅಭಿಮಾನ ಬಂದ್ಬಿಟ್ರು. ಆವಾಗ ಅವರು ಸಾಧನೆ ಅಂತ ಒಂದು ಪತ್ರಿಕೆ ಮಾಡಿದ್ರು. ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ರು. ಒಳ್ಳೆಯ ಕೆಲಸಗಳು ಯಾವ ಉಳಿಯಲ್ವಲ್ರಿ, ಅದು ನಿಂತೋಯ್ತ್ರಿ. ಅದು ನನಗೇನಂತ ಆಸಕ್ತಿ ಇಲ್ಲ ರೀ, ಹೆಸರು ಮಾಡಬೇಕು ಅದು ಇದು ಅಂತ. ದೇವರಾಣೆ ಹೇಳ್ತೀನಿ, ನಮ್ಮ ಅಜ್ಜಿ ಮಾತು ನನ್ನ ತಲೆಗೆ ಉಳ್ಕೊಂಬಿಟ್ಟಿತ್ತು, ಎಲೆ ಮೇರೆ ಕಾಯಿ ನಂಗಿರು ಅಂತ. ನಾವು ರವಿ ಟೋಲ್ಡ್ ಮೀ, ಸಾರ್ ನಿಮ್ಮ ಪುಸ್ತಕ ಖರ್ಚಾಗಿ ಹೋಗ್ತಾ ಐತೆ, ಆಟೋಬಯೋಗ್ರಫಿನ ಜನ ತಗೊಂಡು ಓದ್ತಾರೆ ಅಂದರೆ ಅದು ನಿಜವಾಗೂ ಆಶ್ಚರ್ಯ ಅಲ್ವೇ. Honestly, I tell you, man is a man, is a miracle. ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ರೀ. ಇಂಗ್ಲೀಷ್ನಲ್ಲಿ ಲವ್ ಟುವರ್ಡ್ಸ್ ಆಲ್, ಹೇಟ್ರೆಡ್ ಟುವರ್ಡ್ಸ್ ನನ್. ನಾನು ಯಾರನ್ನೂ ದ್ವೇಷ ಮಾಡಲ್ಲ.